ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಜನಸಂಖ್ಯಾದಿ ಸಿದ್ಧಾಂತಃ ಮಾಲತೀಶೇಣ ಚಿಂತಿತಃ. ಆಹಾರ ಜನತೋತ್ಪತ್ತಿ ಕ್ರಮಶಃ ಜಾಮಿತಿ ಗತೆ. ಟಿ.ಆರ್. ಮಾಲ್ಥಸ್ has introduced the thought of population theory first in English literature. T.R. Malthus' theory of population says that there are two kinds of production, namely food production, which increases at an arithmetical rate, and population increases, which enhances the geometrical rate. This leads to imbalance. ಜನಸಂಖ್ಯಾದಿ ಸಿದ್ಧಾಂತ, ಜನಸಂಖ್ಯೆಗೆ ಸಂಬಂಧಪಟ್ಟ ಸಿದ್ಧಾಂತವು ಟಿ.ಆರ್. ಮಾಲ್ತೀಶ್ ಎಂಬುವರಿಂದ ಚಿಂತಿಸಲ್ಪಟ್ಟಿದೆ. ಆಹಾರ ಜನತೋತ್ಪತ್ತಿ ಎರಡು ರೀತಿಯ ಉತ್ಪತ್ತಿಯಾಗುತ್ತದೆ. ಒಂದು ಆಹಾರೋತ್ಪತ್ತಿ, ಇನ್ನು ಜನರ ಉತ್ಪತ್ತಿ. ಆಹಾರ ಉತ್ಪತ್ತಿಯು 1, 2, 3, 4 ಎಂದು ಏರಿದರೆ, ಜನರ ಉತ್ಪತ್ತಿಯು ಜಾಮಿತೀಯ ಪ್ರಕಾರದಲ್ಲಿ 4, 8, 16, 32 ಎಂಬುದಾಗಿ ಏರುತ್ತದೆ ಎಂದಿದ್ದಾರೆ. ಅನ್ನಾಧಿಕ್ಯಂ ಜನಾಧಿಕ್ಯಂ ಸಾಮಾನ್ಯಂ ಅತ್ರ ಭೂತಲೆ. ಅಂಕೇನ ಅನ್ನಾಧಿಕ್ಯಂ ಗುಣಕೆ ಜನವರ್ಧನಂ. ಫುಡ್ ಪ್ರೊಡಕ್ಷನ್ ಆ್ಯಂಡ್ ಪಾಪ್ಯುಲೇಷನ್ ಗ್ರೋತ್ ಈಸ್ ನ್ಯಾಚುರಲ್ ಇನ್ ದ ವರ್ಲ್ಡ್. ಫುಡ್ ಪ್ರೊಡಕ್ಷನ್ ವಿಲ್ ರೈಸ್ ಇನ್ ದ ಅರ್ಥಮೆಟಿಕಲ್ ರೇಟ್ ಆ್ಯಂಡ್ ಪಾಪ್ಯುಲೇಷನ್ ರೈಸಸ್ ಅಟ್ ಎ ಜಾಮೆಟ್ರಿಕಲ್ ರೇಟ್. ಅನ್ನ ಹೆಚ್ಚಳ ಮತ್ತು ಜನ ಹೆಚ್ಚಳ ಎರಡೂ ಸಾಮಾನ್ಯ ಜೀವನದಲ್ಲಿ. ಆದರೆ ಅನ್ನದ ಹೆಚ್ಚಳ 1, 2, 3, 4 ಅಂಕಗಣಿತ ರೂಪದಲ್ಲಿ ಹೋದರೆ, ಜನರ ಹೆಚ್ಚಳವು ಗುಣಕ ರೂಪದಲ್ಲಿ 4, 8, 16ರಂತೆ ಹೋಗುತ್ತದೆ ಎಂಬುದು ಇದರ ತಾತ್ಪರ್ಯ. ಅಪಾಯಂ ಜನವೃದ್ಧಿಂಚ ಅನ್ನಾದಧಿಕವರ್ಧನಂ ಅನಿವಾರ್ಯಂ ಅಂತರಂ ತತ್ರ ಅನಿವಾರ್ಯಂ ಜನನಿಯಂತ್ರಣಂ. ವೆನ್ ಪಾಪ್ಯುಲೇಷನ್ exceeds the food production, that will ruin the state. The gap should be reduced through various population control measures. ಅಪಾಯಂ ಜನವೃದ್ಧಿಂಚ, ಜನ ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು ದೊಡ್ಡ ಅಪಾಯಕ್ಕೆ ಕಾರಣ ಎಂದೇ ಅರ್ಥ. ಅನ್ನಾದಧಿಕ ವರ್ಧನಂ, ಅನ್ನಕ್ಕಿಂತ ವೇಗವಾಗಿ ಜನ ಹೆಚ್ಚಳ ಆದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತದೆ. ಅನಿವಾರ್ಯಂ ಅಂತರಂ ತತ್ರ, ಅವೆರಡರ ಅಂತರವನ್ನು ಅನಿವಾರ್ಯವಾಗಿ ಕಡಿಮೆ ಮಾಡಲೇಬೇಕು, ಸಮ ಮಾಡಬೇಕು. ಆಗದಿದ್ದರೆ ಸ್ವಲ್ಪ ಮಟ್ಟಿಗಾದರೂ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಅನಿವಾರ್ಯಂ ಜನ ನಿಯಂತ್ರಣಂ, ಜನರ ನಿಯಂತ್ರಣವನ್ನು ಮಾಡಲೇಬೇಕು. ವ್ಯವಸ್ಥಾ ಜನಗತಿಸ್ತತ್ರ ಸನ್ಯಾಸೇ ತ್ಯಾಗಜೀವನೆ. ಅನ್ಯಥಾ ಸೃಷ್ಟಿಮಾಪ್ನೋತಿ ವಿಕೋಪ ಅವಸಾನತಾ. The imbalance between the food production and population is dangerous. That imbalance can be reduced with two measurements, namely preventive checks and positive checks. Preventive checks are not at all marrying, late marriage, or no children even after marriage. Positive checks are earthquakes, floods, droughts, famines, tsunamis, wars, etc., which controls the population automatically versus food balance naturally. ವ್ಯವಸ್ಥಾ ಜನಗತಿಸ್ತತ್ರ, ಜನರ ಗತಿಯನ್ನು, ಜನಸಂಖ್ಯೆ ಹೆಚ್ಚಳವನ್ನು ವ್ಯವಸ್ಥೆ ಮಾಡಬಾರದು. ಸನ್ಯಾಸೇ ತ್ಯಾಗ ಜೀವನೆ. ವ್ಯವಸ್ಥೆ ಹೇಗೆ ಮಾಡಬೇಕೆಂದರೆ, ಒಂದು ಸನ್ಯಾಸ ಅಂದರೆ ಮದುವೆನೇ ಆಗಬಾರ್ದು, ಇಲ್ಲ ಮದುವೆಯನ್ನು ತ್ಯಾಗ ಮಾಡಬೇಕು, ಇಲ್ಲ ಮಕ್ಕಳನ್ನು ಆಗಬಾರದು ಎಂದು ಮಕ್ಕಳನ್ನು ತ್ಯಾಗ ಮಾಡುವುದರ ಮೂಲಕ ಜನರ ಸಂಖ್ಯೆಯನ್ನು ಕಮ್ಮಿ ಮಾಡಬಹುದು. ಅನ್ಯಥಾ ಅಲ್ಲದಿದ್ದರೆ ಸೃಷ್ಟಿ ಮಾಪನೋತಿ, ಪ್ರಪಂಚವು ತನ್ನನ್ನು ತಾನೇ ಸರಿ ಮಾಡಿಕೊಳ್ಳುತ್ತದೆ. ವಿಕೋಪಗಳು, ಅಸಮಾನತೆಗಳು, ಯುದ್ಧಗಳು ಅವುಗಳ ಮೂಲಕ ಜನರನ್ನು ತನ್ನನ್ನು ತಾನೇ ಪ್ರಕೃತಿಯೇ ಸಮ ಮಾಡಿಕೊಳ್ಳುತ್ತದೆ. ವಿಕೋಪ ಅಸಮಾನತಾ. ವೃದ್ಧಿಧಾರ ಜನಂ ಅನ್ನಂ ದ್ವಿಧಾರ ಜನಪ್ರವರ್ಧನಂ. ಸ್ವತಂತ್ರೇ ನೀತಿ ಕರ್ತವ್ಯ ಅಥವಾ ಮೃತ್ಯು ಅಕಾಲಿಕ. One flow
of increase of food and twice flow of growth of population. This should be controlled by human beings, or else it will ruin the entire system. ವೃದ್ಧಿಧಾರ ಜನಂ ಅನ್ನಂ. ಜನ ಮತ್ತು ಅನ್ನ ಎರಡೂ ಕೂಡ ಏರುತ್ತಲೇ ಇರುತ್ತವೆ. ಈ ಎರಡು ರೀತಿಯ ಧಾರ ಪ್ರವಾಹಗಳು ನಡೀತಲೇ ಇರುತ್ತವೆ. ದ್ವಿಧಾರ ಜನ ಪ್ರವರ್ಧನಂ. ಜನಸಂಖ್ಯೆ ಡಬಲ್ ಆಗುವುದು ಅತಿ ಡೇಂಜರಸ್, ಅಪಾಯಕಾರಿ. ಈ ಅಪಾಯವನ್ನು ಸರಿ ಮಾಡುವುದು ಸ್ವತಂತ್ರ ನೇರ್ತಿ ಕರ್ತವ್ಯ. ತನ್ನ ದೇಶ, ತನ್ನ ವ್ಯಕ್ತಿಗಳು, ತನ್ನ ಮನಸ್ಸು ತಾವೇ ನಿಯಂತ್ರಣ ನೀತಿಯನ್ನು ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಅಕಾಲಿಕ ಮೃತ್ಯುಗಳಿಗೆ, ಆಕ್ಸಿಡೆಂಟ್ಗಳಿಗೆ, ಯುದ್ಧಗಳಿಗೆ, ರೋಗಗಳಿಗೆ ಕಾರಣ ಆಗುತ್ತದೆ. ಸ್ವನಿಯಂತ್ರಣಮಾಧಾರ್ಯ ಬ್ರಹ್ಮಚರ್ಯಾದಿ ತಂತ್ರದ ಜನಸ್ಫೋಟ ಗತಿಂ ಹನ್ಯಾತ್ ಪ್ರವಾಹಂತು ಅನಂತರಂ. ಹೌ ಟು ಕಂಟ್ರೋಲ್ ಪಾಪ್ಯುಲೇಷನ್? ನೋ ಮ್ಯಾರೇಜ್, late marriage, no children methods. First of all, we have to control population, then think of marriage, or else we have to ruin. ಸ್ವನಿಯಂತ್ರಣಮಾಧಾರ್ಯ ಬ್ರಹ್ಮಚರ್ಯ ತಂತ್ರದ ಸ್ವನಿಯಂತ್ರಣ ಮಾಡಿಕೊಳ್ಳಬೇಕು, ಬ್ರಹ್ಮಚರ್ಯದಿಂದ ಪಾಲನೆ ಮಾಡಬೇಕು. ಅನೇಕ ತಂತ್ರಗಳಿವೆ. ಜನಸ್ಫೋಟ ಗತಿಯನ್ನು ಹನ್ಯಾತ್ ನಾಶ ಮಾಡಬಹುದು. ಇಷ್ಟೆಲ್ಲ ಆಗದಿದ್ದರೆ ಕೊನೆಗೆ ಪ್ರವಾಹ, ಮಳೆ, ಯುದ್ಧಗಳು ನಡೆಯುತ್ತದೆ. ಪ್ರವಾಹ ಅಂತೂ ಅನಂತರಂ. ಆದರೆ ಆಗೋದಕ್ಕಿಂತ ಮೊದಲು ನಾವು ಸರಿಯಾಗಿದ್ದರೆ ಅನೇಕ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳಬಹುದು. ಯದ್ಯಾಪಿ ಜನವಿಸ್ಫೋಟಂ ಸ್ವತಂತ್ರೇ ಅನಿಯಂತ್ರಿತೆ ಪ್ರಕೃತೆ ಪ್ರಳಯರೂಪಾಯೇ ಜನಸಂಖ್ಯಾ ಮಿತೀಯತೆ. ಇಫ್ ದ ಪಾಪ್ಯುಲೇಷನ್ ಈಸ್ ನಾಟ್ ಕಂಟ್ರೋಲ್ಡ್ ಆಟೋಮ್ಯಾಟಿಕಲಿ, ದ ನೇಚರ್ ವಿಲ್ ಕಂಟ್ರೋಲ್ ದ ಪಾಪ್ಯುಲೇಷನ್ ಥ್ರೂ ಫ್ಲಡ್ಸ್, ಡ್ರಾಟ್ಸ್, ಅರ್ಥ್ಕ್ವೇಕ್ಸ್, ಎಟ್ಸೆಟ್ರಾ. ಯದ್ಯಪಿ ಜನವಿಸ್ಫೋಟಂ, ಜನರ ವಿಸ್ಫೋಟವನ್ನು, ಜನಸಂಖ್ಯಾ ಸ್ಫೋಟವನ್ನು ಜನರೇ ನಾವುಗಳೇ ಸ್ವತಂತ್ರವಾಗಿ ನಿಯಂತ್ರಣ ಮಾಡದಿದ್ದರೆ, ನಿಯಂತ್ರಣ ಮಾಡದಿದ್ದರೆ ಪ್ರಕೃತಿಯು ಪ್ರಳಯ ರೂಪದಲ್ಲಿ ಬಂದು ಜನಸಂಖ್ಯೆಯನ್ನು ತಾನೇ ಸರಿ ಮಾಡಿಕೊಳ್ಳುತ್ತದೆ ಎಂದು ಟಿ.ಆರ್. ಮಾಲ್ತಸ್ ಹೇಳುತ್ತಾರೆ. ಜನವೃದ್ಧಿಂ ನಿಹಂತವ್ಯ ಅನ್ಯಥಾ ಅನ್ನಕ್ಷಾಮದಂ ಕಾಠಿನ್ಯಂ ನಿಯಮಂ ಕುರ್ಯಾತ್ ದ್ವಯಂ ಸೌಲಭ್ಯ ಯಾಚಕಂ. We have to control our population seriously, otherwise it will lead to many other problems. 2 babies should be limited to those who are getting the benefit from the government or who are getting the governmental facilities. ಜನವೃದ್ಧಿಂ ನಿಯಂತವ್ಯ, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲೇಬೇಕು. ಅಲ್ಲದಿದ್ದರೆ ಅನ್ನಕ್ಷಾಮ ಉಂಟಾಗುತ್ತದೆ. ಅನ್ನಕ್ಷಾಮ, ಮಳೆ ಕ್ಷಾಮ, ಎಲ್ಲ ರೀತಿಯ ಕ್ಷಾಮಗಳು ಉಂಟಾಗುತ್ತವೆ. ಕಾಠಿನ್ಯಂ ನಿಯಮಂ ಕುರ್ಯಾತ್, ಕಠಿಣವಾದ ನಿಯಮವನ್ನು ಮಾಡಬೇಕು. ದ್ವಯಂ ಸೌಲಭ್ಯ ಯಾಚಕಂ, ಯಾರ್ಯಾರು ಸರ್ಕಾರದಿಂದ ಸೌಲಭ್ಯವನ್ನು ಬೇಡುತ್ತಾರೆಯೋ ಅವರೆಲ್ಲರಿಗೂ 2 ಮಕ್ಕಳಿಗಿಂತ ಹೆಚ್ಚಿದ್ದರೆ ಕೊಡುವುದೇ ಇಲ್ಲ ಎಂದು ನಿಯಮ ಮಾಡಲೇಬೇಕು. ಇಲ್ಲದಿದ್ದರೆ ಅನುಭವಿಸಬೇಕು. ನ್ಯೂನಾದೇವ ಹಿ ಸಮೃದ್ಧಿ ವ್ಯಾಪಾರೇ ಊನ ಕಾರಣಂ. ವಿಕ್ರಯಂ ಅಧಿಕಂ ದ್ರವ್ಯಂ ಪ್ರಲಭೇತ್ಯೂನ ಸಂಪದಾ. Scarcity is the main reason for the growth of any country, and it is a source for trade, transport, communication, as well as development of economics. Maximum amount of products are sold at a high rate due to the scarcity, unate, which leads to prosperity. ನ್ಯೂನಾದೇವೈ ಸಮೃದ್ಧಿ. ಒಬ್ಬ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಕೊರತೆ ಇರಬೇಕು. ವ್ಯಾಪಾರೇ ಊನ ಕಾರಣಂ. ಯಾರಾದರೂ ಮಾರುಕಟ್ಟೆಗೆ ಬರುತ್ತಾರೆ ಎಂದರೆ ಅವರಲ್ಲಿ ಆ ವಸ್ತುಗಳು ಇಲ್ಲ ಎಂದರ್ಥ. ಇಲ್ಲದನ್ನು ಪಡೆಯಲು ಮಾರುಕಟ್ಟೆಗೆ ಹೋಗುತ್ತಾರೆ. ಊನವೇ ಕಾರಣ, ಕೊರತೆಯೇ ಕಾರಣ, ಇಲ್ಲದಿರುವುದೇ ಆರ್ಥಿಕ ಅಭಿವೃದ್ಧಿಗೆ ಮೂಲ ಕಾರಣ. ವಿಕ್ರಯಂ ಅಧಿಕಂ ದ್ರವ್ಯಂ, ಹೆಚ್ಚು ಕ್ರಯ ಆಗುವಂಥ ವಸ್ತುಗಳು ಯಾವುದಪ್ಪ ಅಂತಂದರೆ ಆ ವಸ್ತುಗಳು ಜನರಲ್ಲಿ ಇರಬಾರದು. ಜನರಲ್ಲಿಲ್ಲದ ವಸ್ತುಗಳು ಹೆಚ್ಚಾಗಿ ವ್ಯಾಪಾರವಾಗಿ ಎಲ್ಲರಿಗೂ ಲಾಭವಾಗಿ ಪ್ರಲಭೇತ್ ಊನ ಸಂಪದಾಂ ಲಭತೆ. ಹೆಚ್ಚು ಲಾಭ ಬರಬೇಕಾದರೆ ಕೊರತೆಯೇ ಮುಖ್ಯ ಕಾರಣ. ಕೊರತೆ ಇಲ್ಲದ ದೇಶದಲ್ಲಿ ಅಭಿವೃದ್ಧಿ ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ಕೊರತೆ ಇದ್ದಾಗ ಮಾತ್ರ
ನಾವು ಬೇರೆಯವ್ರ ಹತ್ರ ಮಾತಾಡಿಸ್ತೀವಿ. ಕೊರತೆ ಇಲ್ಲದಿದ್ದರೆ ಯಾರನ್ನು ಯಾರೂ ಮಾತನಾಡಿಸುವುದು ಇಲ್ಲ. ಸರ್ವಸಂಪದ ಕಾಮಾರ್ಥಿ ಅರ್ಥಾತ್ ಶಾಂತಿರನಂತರಂ ಶಾಂತಿ ಸಮೃದ್ಧಿ ಭೋಗಾಂತೆ ಮೋಕ್ಷಮಿಚ್ಚಂತಿ ಮಾನವ. We are interested in wealth, money, etc. in the beginning. Once we enjoy the taste of money or wealth, then divine soul man will think of liberation or rest in peace or moksha. ಸರ್ವ ಸಂಪದ ಕಾಮಾರ್ಥಿ, ಎಲ್ಲರೂ ನನಗೆ ಹಣ ಬೇಕು ಎಂದು ಹೋರಾಡಿ ಹಣವನ್ನು ಸಂಪಾದನೆ ಮಾಡಿ ಆದ ನಂತರ ಅರ್ಥಾತ್ ಶಾಂತಿರನಂತರಂ ಹಣದ ಮೂಲಕ ಅಯ್ಯೋ ಸಾಕಪ್ಪ ಸಾಕು ಎಂದೆನಿಸಿದಾಗ ಅವನು ಹಣವನ್ನು ತ್ಯಜಿಸಿ ಯೋಗಕ್ಷೇಮದ ಬಗ್ಗೆ ಚಿಂತಿಸುತ್ತಾನೆ, ಶಾಂತಿ ಬೇಕು ಎಂದು ಹೋರಾಡುತ್ತಾನೆ. ಶಾಂತಿ ಸಮೃದ್ಧಿ ಭೋಗಾಂತೆ ಹೆಚ್ಚಿನ ಶಾಂತಿ ಸಿಕ್ಕ ನಂತರ ಮೋಕ್ಷಮಿಚ್ಚಂತಿ, ಸಾಕಪ್ಪ ಈ ಜನ್ಮ ಭಾವಬಂಧನ ಸಾಕು, ಪುನರಪಿ ಜನನಂ ಪುನರಪಿ ಮರಣಂ ಸಾಕು ಎಂದಾಗಬೇಕಾದರೆ ಅವನಿಗೆ ದುಡ್ಡಿರಬೇಕು, ದುಡ್ಡಿನಿಂದ ಶಾಂತಿ ಬೇಕು, ಶಾಂತಿಯಿಂದ ಕೊನೆಗೆ ಸಾಕೆಂಬ ಭಾವನೆ ಇರಬೇಕು. ಸಾಕು ಎಂಬ ಮನಸ್ಸು ಬಂದಾಗ ಮಾತ್ರ ಮಾನವನಿಗೆ ಮೋಕ್ಷ ಬರಲು ಸಾಧ್ಯ. ಆರೋಗ್ಯ ಮಾಧ್ಯತಾ ಕ್ಷೇತ್ರಂ ಗ್ರಾಮೇ ಅತ್ಯಂತ ವರ್ಧನಂ ತದೇವ ಸಮತಾಮೂಲಂ ವಿಕೇಂದ್ರೀಕೃತ ಭಾರತಂ. Health facilities should be given more in the rural areas, which is the root for all the progress and equality and decentralization. ಆದ್ಯತಾ ಕ್ಷೇತ್ರ ಯಾವುದಪ್ಪ ಎಂದರೆ ಆರೋಗ್ಯ. ಆರೋಗ್ಯವನ್ನು ಮುಕ್ತವಾಗಿ ಉಚಿತವಾಗಿ ಎಲ್ಲರಿಗೂ ಕೊಡಬೇಕು. ಅದರಲ್ಲೂ ಗ್ರಾಮೀಣ ಅತ್ಯಂತ ವರ್ಧನಂ, ಗ್ರಾಮಗಳಲ್ಲಿ ಅತಿ ಹೆಚ್ಚು ಆರೋಗ್ಯಕ್ಕೆ ಗಮನ ಕೊಡಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ತದೇವ ಸಮತಾ ಮೂಲಂ, ಅದೇ ಸಮಾನತೆಗೆ ಕಾರಣ, ಅದೇ ಎಲ್ಲರೂ ಸುಖವಾಗಿರಲಿ ಎಂಬ ಮನಸ್ಥಿತಿಗೆ ಕಾರಣವಾಗುತ್ತದೆ ಮತ್ತು ವಿಕೇಂದ್ರೀಕೃತ ಭಾರತಕ್ಕೆ ಕಾರಣವಾಗುತ್ತದೆ. ಆಧಾರಂ ಅರ್ಥಶಾಸ್ತ್ರೇಣ ನಿಶ್ಚಿತಂ ನೀತಿಮೂಲ್ಯಕಂ ಸಮಗ್ರ ಶಾಸ್ತ್ರ ವಿಸ್ತಾರೈಃ ಆರ್ಥಿಕಂ ನೀತಿಮೂಲಕಂ. Economics is the base for value-based morality. That too, macroeconomics is mainly dependent of ನೀತಿ ಆರ್ ಮೊರಾಲಿಟಿ. ಆಧಾರಂ ಅರ್ಥಶಾಸ್ತ್ರೇಣ, ಅರ್ಥಶಾಸ್ತ್ರಕ್ಕೆ ಆಧಾರ ಯಾವುದಪ್ಪ ಕೇಳಿದರೆ ನಿಶ್ಚಿತವಾದ ನೀತಿ ಮತ್ತು ಮೌಲ್ಯಗಳು. ನಿಶ್ಚಿತ ನೀತಿ ಮೌಲ್ಯಕಂ ಸಮಗ್ರ ಶಾಸ್ತ್ರ ವಿಸ್ತಾರೈ, ಅದರಲ್ಲೂ ಸಮಗ್ರ ಅರ್ಥಶಾಸ್ತ್ರವನ್ನು ಓದಬೇಕೆಂದರೆ, ಅರ್ಥ ಮಾಡಿಕೊಳ್ಳಬೇಕೆಂದರೆ, ಪ್ರಾರಂಭಿಸಬೇಕೆಂದರೆ ನೀತಿಯು ಅತಿ ಮುಖ್ಯ. ಆರ್ಥಿಕ ನೀತಿ, ಮಾನಸಿಕ ನೀತಿ, ವ್ಯಕ್ತಿಗಳ ನೀತಿ, ನೈತಿಕ ಜೀವನ ಅತಿ ಮುಖ್ಯವಾಗಿ ಅನಿವಾರ್ಯವಾಗಿ ಆಗಲೇಬೇಕು. ಆ ಮೂಲಕವೇ ಅರ್ಥಶಾಸ್ತ್ರಕ್ಕೆ ಮಹತ್ವ ಬಂದೀತು. ನೀತಿರಾಧಾರ್ಯ ಯೋ ರಾಜಃ ಅರ್ಥಶಾಸ್ತ್ರಂ ಪ್ರಯೋಜತಿ ಸಮಷ್ಟಿಃ ಸಂಪದಾಯಾತಿ ಧ್ರುವ ನೀತಿ ಮತಿರ್ಮಮ. ಎ ಕಿಂಗ್ who rule with ethics and morality in economics, then all will enjoy the good and God-gifted means of equality. ನೀತಿರಾಧಾರ್ಯೋ ರಾಜ, ಯಾವ ರಾಜನು ನೀತಿಯನ್ನಾಧರಿಸಿ ಅರ್ಥಶಾಸ್ತ್ರವನ್ನು ಪ್ರಾರಂಭ ಮಾಡುತ್ತಾನೆಯೋ, ಅರ್ಥಶಾಸ್ತ್ರವನ್ನು ಪ್ರಾಯೋಜಿಸುತ್ತಾನೆಯೋ, ಸಮಷ್ಟಿ ಸಂಪದಾಯಾತಿ, ಇದರಿಂದ ಇಡೀ ಜನಕ್ಕೆ, ಇಡೀ ಲೋಕಕ್ಕೆ ಸಂಪತ್ತು ಉಂಟಾಗುತ್ತದೆ. ಸಂಪದಾಯಾತಿ ಧ್ರುವ ನೀತಿರ್ಮತಿರ್ಮಮ, ಇದರಿಂದ ಅನೇಕ ವರ್ಷಗಳ ಕಾಲ ಧ್ರುವ ನಕ್ಷತ್ರದಂತೆ ಅಂತಹ ದೇಶ ವಿಜೃಂಭಿಸುತ್ತದೆ, ಕಂಗೊಳಿಸುತ್ತದೆ. ನೀತಿರೇವೈ ಸರ್ವತ್ರ ಆರ್ಥಿಕ ವೃದ್ಧಿ ಸಂಪದ ಅನ್ಯಥಾ ಸ್ವಾರ್ಥ ಸಮೃದ್ಧಿ ಪ್ರಕೃತೆ ನಾಶಕಾರಣಂ. Morality and ethics are the only root of progress. Otherwise, economics leads to greedy and selfishness and ruin the entire system as well as the nature. ನೀತಿರೇವೈ ಸರ್ವತ್ರ ಆರ್ಥಿಕ ವೃದ್ಧಿ ಸಂಪದ, ಯಾವುದೇ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಸಂಪತ್ತು ಹೆಚ್ಚಾಗಬೇಕಾದರೆ
ನೀತಿ ಇರಬೇಕು. ನೀತಿರೇವಹಿ ಸರ್ವತ್ರ, ಎಲ್ಲ ಕಡೆಯಲ್ಲೂ, ಎಲ್ಲ ಜನರಲ್ಲೂ, ಎಲ್ಲ ವ್ಯಕ್ತಿಗಳಲ್ಲೂ ನೀತಿ ಇದ್ದಾಗ ಮಾತ್ರ ಉತ್ತಮ ಆರ್ಥಿಕತೆ ಬೆಳೆಯಲು ಸಾಧ್ಯ. ಅನ್ಯಥಾ ಸ್ವಾರ್ಥ ಸಮೃದ್ಧಿ, ಅಲ್ಲದಿದ್ದರೆ ಸ್ವಾರ್ಥಿಗಳು, ಕಾಮಾಂಧರು, ಮೋಸಗಾರರು, ವಂಚಕರು ಎಲ್ಲ ಹೆಚ್ಚಾಗಿ ಅವರೇ ಸಮೃದ್ಧಿಯಾಗಿ ಬೆಳೆಯುತ್ತಾರೆ. ಇದರಿಂದ ಅವರೂ ನಾಶವಾಗುತ್ತಾರೆ, ಸಮಾಜವನ್ನು ನಾಶ ಮಾಡುತ್ತಾರೆ. ಪ್ರಕೃತಿಯನ್ನು ನಾಶ ಮಾಡಿ, ನಿರ್ನಾಮ ಮಾಡಿ, ನೆಕ್ಕಿ ನುಂಗಿ ನೀರು ಕುಡಿದು ನಾಶ ಮಾಡಿ ಹೋಗಿಬಿಡುತ್ತಾರೆ. ಎಚ್ಚರವಿರಬೇಕು. ಆರ್ಜಿತಂ ನೀತಿ ಸುಜ್ಞಾನಂ ಲೋಕ ಸಮೃದ್ಧಿ ಕಾರಣಂ ಆದರ್ಶ ಸಂಪದಾ ವೃದ್ಧಿ ಅನುಭೋಗಾದಿ ಸತ್ಕ್ರಿಯಾ. The knowledge earned through morality and ethics will lead good governance. It will enhance the real assets and real consumption. ಆರ್ಜಿತಂ ನೀತಿ ಸುಜ್ಞಾನಂ, ನೀತಿ ಮೂಲಕವಾಗಿ, ಸುಜ್ಞಾನದ ಮೂಲಕವಾಗಿ ಗಳಿಸಿದ ಯಾವುದೇ ಲೋಕದ ಸಮೃದ್ಧಿಯೂ, ಸಂಪತ್ತು ಆದರ್ಶವಾಗಿ ಬೆಳೆಯುತ್ತದೆ. ಸಂಪದಾವೃದ್ಧಿ ಕಾರಣಂ, ಎಲ್ಲ ಸಂಪತ್ತನ್ನು ಆದರ್ಶವಾಗಿ, ಮಾಡೆಲ್ ಆಗಿ, 4 ಜನಕ್ಕೆ ಹೌದು ಎನ್ನುವಂತೆ ಬದುಕಿ ಬಾಳಲು ಸಾಧ್ಯವಾಗುತ್ತದೆ. ಅನುಭೋಗದಲ್ಲಿರಬಹುದು, ಉತ್ಪಾದನೆಯಲ್ಲಿರಬಹುದು, ಎಲ್ಲೇ ವ್ಯಾಪಾರದಲ್ಲಿರಬಹುದು, ಒಳ್ಳೆಯ ಎಲ್ಲ ಕೆಲಸಗಳಲ್ಲಿ ಮುಖ್ಯವಾಗಿರಬೇಕಾದ್ದು ಸುಜ್ಞಾನ ಮತ್ತು ಸುನೀತಿ. ಇವೆರಡಿದ್ದರೆ ಇಡೀ ಆರ್ಥಿಕತೆ ಸಮೃದ್ಧಿಯಾಗಿ ಇರಲು ಸಾಧ್ಯ. ಅರ್ಥಾಧಾರಿತ ಸುಜ್ಞಾನಂ ನೀತಿರಾಧಾರ್ಯ ಜೀವತಿ, ತದರ್ಥಂ ನೀತಿ ಸರ್ವತ್ರ ಶಾಂತಿ ಸಮೃದ್ಧಿ ಕಾರಣಂ. ದ ನಾಲೆಡ್ಜ್ ಬೇಸ್ಡ್ ಆನ್ ಎಥಿಕಲ್ ಎಕನಾಮಿಕ್ಸ್ should be implemented on ethics. Therefore, the ethics is the only cause for the real peace and progress of a country. ಅರ್ಥಾಧಾರಿತ ಸುಜ್ಞಾನಂ, ಅರ್ಥವನ್ನು ಆಧರಿಸಿ, ದುಡ್ಡನ್ನು ಸುಜ್ಞಾನವನ್ನು ಆಧರಿಸಿದ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರವನ್ನು ಆಧರಿಸಿದ ಸುಜ್ಞಾನ. ನೀತಿರಾಧಾರ್ಯ ಜೀವತಿ, ಇವೆರಡೂ ಕೂಡ ನೀತಿಯನ್ನು ಆಧರಿಸಿಯೇ ಬದುಕುತ್ತವೆ. ಆದ್ದರಿಂದ ತದರ್ಥಂ ನೀತಿ ಸರ್ವತ್ರ, ಅದರಿಂದ ನೀತಿಯನ್ನು ಸರಿಯಾಗಿ ಬೆಳೆಸಿಕೊಳ್ಳಬೇಕು. ಇದರಿಂದ ಶಾಂತಿ ಸಮೃದ್ಧಿ ಕಾರಣವಾಗುತ್ತದೆ. ನೀತಿರಾಧಾರಿತೋ ದೇಶೇ ಆರ್ಥಿಕ ಸ್ಥಿತಿರುತ್ತಮಂ ಯುದ್ಧ ವಿಪ್ಲವ ನಿರ್ನಾಮಂ ವಿತ್ತಮರ್ಥಂಚ ಸಂಪದಾಂ. If a country is based on ethical rule, ethical values, will certainly in a good economic position. If we share and care, no war. If we eliminate the war, money and economy is safe. ನೀತಿರಾಧಾರಿತೋ ದೇಶೇ, ನೀತಿಯನ್ನು ಆಧರಿಸಿದ ಯಾವುದೇ ದೇಶದಲ್ಲಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಯುದ್ಧ, ವಿಪ್ಲವ, ಹೋರಾಟಗಳು, ಭ್ರಷ್ಟಾಚಾರ ಯಾವುದು, ಅನೇಕ ಸಂಘಟನೆಗಳು ಯಾವುದೂ ಇರುವುದೇ ಇಲ್ಲ. ಏಕೆಂದರೆ ಎಲ್ಲವೂ ನೀತಿಯನ್ನೇ ಆಧರಿಸಿರುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ. ಯುದ್ಧಗಳು, ಯುದ್ಧಗಳು ನಿರ್ನಾಮವಾದಾಗ ವಿತ್ತಂ ಅರ್ಥಂ, ಹಣವೂ ಉಳಿಯುತ್ತದೆ, ದುಡ್ಡು ಉಳಿಯುತ್ತದೆ, ವಿತ್ತಕೋಶವೂ ಉಳಿಯುತ್ತದೆ, ವಿತ್ತ ಮಂತ್ರಿಯೂ ಉಳಿಯುತ್ತಾನೆ. ಎಲ್ಲ ರೀತಿ ಉಳಿತಾಯವಾಗಿ ವಿತ್ತಮರ್ಥಂಚ ಸಂಪದಾಂ, ಎಲ್ಲರೂ ಸುಖವಾಗಿ ಇರುತ್ತಾರೆ. ಯತ್ರ ನೀತಿ ಪ್ರಜೀವಂತಿ ಅರ್ಥಮೂಲಂ ಪ್ರವರ್ಧತಿ, ಅನ್ಯಥಾ ಸ್ವಾರ್ಥ ಸಂಪತ್ತಿ ಸ್ವಭೂಮಿಂ ನಾಶಕಾರಣಂ. It's all dependent on economic ethics and root of economic source improvement, or else leads to selfishness and greedy, and state will ruin. ಯತ್ರ ನೀತಿ ಪ್ರಜೀವಂತಿ, ಎಲ್ಲಿ ನೀತಿ ಬದುಕುತ್ತದೆಯೋ, ಎಲ್ಲಿ ನೀತಿ ಎದ್ದೇಳುತ್ತದೆಯೋ, ಎಲ್ಲಿ ನೀತಿ ಜಾಗೃತವಾಗುತ್ತದೆಯೋ, ಅಲ್ಲಿ ಅರ್ಥಶಾಸ್ತ್ರವು ಹೆಚ್ಚು ಮಹತ್ವವನ್ನು ಪಡೆಯುತ್ತದೆ. ಅನ್ಯಥಾ ಸ್ವಾರ್ಥ ಸಂಪತ್ತಿ, ಅಲ್ಲದಿದ್ದರೆ ಸ್ವಾರ್ಥವು ಹೆಚ್ಚಾಗಿ ಕೆಲವರ ಕೈಯಲ್ಲಿಯೇ ದುಡ್ಡು ಉಳಿದು ಪಂಚಮಹಾಪಾತಕಗಳಿಗೆ ಕಾರಣವಾಗಿ ಸ್ವಭೂಮಿಂ ನಾಶಕಾರಣಂ, ಸ್ವದೇಶಂ ನಾಶಕಾರಣಂ, ಎಲ್ಲ ರೀತಿಯ ನಾಶಕ್ಕೂ ತಾನು, ತನ್ನ ದೇಶ ಎಲ್ಲರೂ ನಾಶವಾಗಿ ಹೋಗುತ್ತಾರೆ. ದುರ್ಯೋಧನ ದುರಾಸೆಯಿಂದ ದುರ್ಮಾರ್ಗಿಗಳಾಗಿ ನಿರ್ನಾಮವಾಗಿ ಹೋದರು. ಇದೊಂದು ಉದಾಹರಣೆಯಾದರೆ ನಮ್ಮ ಜೀವನದಲ್ಲಿಯೂ ಇದನ್ನು ಅಳವಡಿಸಿಕೊಂಡಾಗ
ದುರ್ಬುದ್ಧಿಗಳನ್ನು ಬಿಟ್ಟು ಒಳ್ಳೆಯ ಬುದ್ಧಿಯಿಂದ ಬೆಳೆದಾಗ, ನೀತಿಯಿಂದ ಬಾಳಿದಾಗ ನಾವು ಬೆಳೆಯಬಹುದು, ಸಮಾಜವನ್ನು ಬೆಳೆಸಬಹುದು. ಆರ್ಜಿತಂ ನೀತಿ ಮಾರ್ಗೇಣ ಸಫಲಂ ಸಂಗ್ರಹಂ ಪುತ್ರ ಪೌತ್ರ ಪ್ರಪೌತ್ರಾಯ ಶಾಂತಿ ಸಮೃದ್ಧಿ ಸಾಧನಂ. Money earned through morality is really carrying the great weight. It will enhance the peace of all the generations, son, grandson, and the family as well as a whole. ಆರ್ಜಿತಂ ನೀತಿ ಮಾರ್ಗೇಣ, ನೀತಿ ಮಾರ್ಗದಿಂದ ಗಳಿಸಿದ ದುಡ್ಡು ಸಫಲಂ ನಿಜವಾದ ಅರ್ಥ ಸಂಗ್ರಹ, ನಿಜವಾದ ಅರ್ಥಶಾಸ್ತ್ರವಾಗುತ್ತದೆ. ಇದರಿಂದ ತಾನೂ ಚೆನ್ನಾಗಿರಬಹುದು, ಮಕ್ಕಳು, ಮೊಮ್ಮಕ್ಕಳು, ಪುತ್ರ ಪೌತ್ರ, ಇಡೀ ಕುಟುಂಬ ಎಲ್ಲವೂ ಶಾಂತಿ ಸಮೃದ್ಧಿಯಾಗಿರಲು ಸಾಧ್ಯವಾಗುತ್ತದೆ. ದುರ್ಮಾರ್ಗದಿಂದ ಗಳಿಸಿದ ಹಣ ಮಕ್ಕಳ ಮೇಲೆ ಪ್ರಯೋಗವಾಗಿ ಪುತ್ರ ರೂಪದಿಂದ ನಮಗೆ ತೊಂದರೆ ಕೊಡುತ್ತದೆ. ಬೇರೆಯವರಿಗೆ ಮಾಡಿದ ಮೋಸ, ಅವನು ಮೋಸ ಹೋದವನು ಬಯ್ಯದೇ ಹೋಗಿರಬಹುದು, ಆದರೆ ಅದರ ಶಾಪ ಮಕ್ಕಳ ರೂಪದಲ್ಲಿ ನಮಗೆ ಬಂದು ನಮಗೆ ಹೊಡೆಯುತ್ತದೆ. ಮ್ಲೇಚ್ಛ ಯವನದಸ್ಯು ಚ ಬದ್ಧ ಭಾರತನಾಶನಂ ತಸ್ಮಾತ್ ಸರ್ವ ವಿನಾಶಾಯ ಭಾರ್ಗವೋ ಭವ ಜಾಗ್ರತ, ಭಾರ್ಗವೋ ಭವ ಶೀಘ್ರತ. ಮ್ಲೇಚ್ಛರು, ಯವನರು, ದಸ್ಯುಗಳು are formed to destroy India, so be ready to kill them like Parshuram as early as possible. ಮ್ಲೇಚ್ಛರು, ಯವನರು, ದಸ್ಯುಗಳು ಭಾರತವನ್ನು ನಾಶ ಮಾಡಲು ತುದಿಗಾಲಲ್ಲೇ ನಿಂತಿದ್ದಾರೆ. ಆದ್ದರಿಂದ ತಸ್ಮಾತ್ ಸರ್ವ ವಿನಾಶಾಯ, ಆದ್ದರಿಂದ ಅವರನ್ನು ವಿನಾಶಕ್ಕೋಸ್ಕರ ನಾವೆಲ್ಲರೂ ಭಾರ್ಗವರಾಗಬೇಕು, ಪರಶುರಾಮರಾಗಬೇಕು. ಇಲ್ಲದಿದ್ದರೆ ಎಲ್ಲರನ್ನೂ ವಿಭಜಿಸಿ ನಿರ್ನಾಮ ಹುಡುಕಿ ಕೊಂದು ಹಾಕುತ್ತಾರೆ. ಎಚ್ಚರ ತಪ್ಪಿದರೆ ಆಯಸ್ಸು ಕಡಿಮೆಯಾಗುತ್ತದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.